ಹಲೋ ಡಿಯರ್ ಸ್ಟೂಡೆಂಟ್ಸ್, ಹೌ ಆರ್ ಯು? ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟೇಟ್ ಸಿಲೆಬಸ್ ಆಗಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲೆಸನ್ ನಂಬರ್ 1 ಸ್ವಾಮಿ ವಿವೇಕಾನಂದ ಲೆಸನನ್ನು ಪ್ರಾರಂಭಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನನ್ನು ಒತ್ತಿ. ಓಕೆ, ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಡ್ರಿ. ಲೆಸನ್ ನಂಬರ್ 1 ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರನ್ನು ಎಲ್ಲರೂ ಕೂಡ ನೋಡಿರಬಹುದು. ಒಬ್ಬ ಧೀರ ಸನ್ಯಾಸಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಇವರ ಜನ್ಮದಿನವನ್ನು ನಾವು ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಷನನ್ನು ಮಾಡ್ತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾರಂಭಿಸೋಣ ಲೆಸನನ್ನು. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಫಿಂಗರನ್ನು ಟಚ್ ಮಾಡಿರಿ. ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಡ್ರಿ. ಫಸ್ಟ್ ಒನ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಫಸ್ಟ್ ಒನ್ ಆ್ಯಕ್ಟಿವಿಟಿ ಏನಿದೆಪ್ಪ ಅಂತಂದ್ರೆ, ನೇಮ್ ಅ ಫ್ಯೂ ಲೀಡರ್ಸ್ ಯು ಲುಕ್ ಅಪ್ ಟು ಆ್ಯಂಡ್ ಸೇ ವೈ ಯು ಡೂ ಸೋ. ನೇಮ್ ಅ ಫ್ಯೂ ಲೀಡರ್ಸ್ ಯು ಲುಕ್ ಅಪ್ ಟು ಆ್ಯಂಡ್ ಸೇ ವೈ ಯು ಡೂ ಸೋ. ನೀವು ಗೌರವಿಸುವ ಕೆಲವು ನಾಯಕರನ್ನು ಹೆಸರಿಸಿ ಮತ್ತು ನೀವು ಹಾಗೆ ಮಾಡಲು ಕಾರಣವೇನು ಅಂತ ಇಲ್ಲಿ ಫಸ್ಟ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಕೇಳ್ಯಾರ. ನೀವು ಕೆಲವೊಂದು ಲೀಡರ್ಸ್ ಅಂದರೆ ಕೆಲವೊಬ್ಬ ನಾಯಕರನ್ನು ನೀವು ನೆನಪಿಟ್ಕೊಂಡಿರ್ಬೋದು. ಮತ್ತು ಅವರನ್ನು ನೀವು ಯಾಕೆ ನೆನಪಿಟ್ಕೊಂಡಿರಿ? ನ್ಯಾಷನಲ್ ಲೀಡರ್ಸ್, ಫ್ರೀಡಮ್ ಫೈಟರ್ಸ್ ನೇಮ್ ಆಗಿರ್ಬೋದು. ಸ್ವಾಮಿ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ರು, ಭಗತ್ ಸಿಂಗು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ಈ ರೀತಿಯಾಗಿರ್ತಕ್ಕಂಥ ಫ್ರೀಡಮ್ ಫೈಟರ್ಸ್ ನೇಮ್ಗಳಾಗಿರ್ಬೋದು. ಅದೇ ರೀತಿಯಾಗಿ ಪೊಲಿಟಿಕ್ಸ್ ಲೀಡರ್ಸ್ ನೇಮ್ ಆಗಿರ್ಬೋದು. ನಮಗೆ ಕೆಲವೊಬ್ಬರದ್ದು ಮಾತ್ರ ನೆನಪಿರ್ತೈತಿ. ಯಾಕ್ರಿ? ಅದು ಯಾಕೆ ನೆನಪಿರ್ತೈತಿ? ಯಾಕಪ್ಪ ಅಂತಂದ್ರೆ ಅವರು ಒಂದು ಏನಾದರೂ ದೇಶಕ್ಕಾಗಿ ದೇಶ ಸೇವೆಯನ್ನು ಮಾಡಿರ್ತಾರೋ, ಅದರಿಂದ ನಮಗೆ ಇವತ್ತಿನ ದಿನ ಅವರು ನೆನಪಿನಲ್ಲಿರ್ತಾರ. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಸೆಕೆಂಡ್ ಒನ್. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಏನು ನಮ್ಗೆ ಕೇಳ್ಯಾರು ಅಂತಂದ್ರೆ, ವಾಟ್ ಕ್ವಾಲಿಟೀಸ್ ಡಸ್ ಒನ್ ನೀಡ್ ಟು ಬಿಕಮ್ ಅ ಗುಡ್ ಲೀಡರ್ಸ್. ಒಬ್ಬ ಒಳ್ಳೆಯ ನಾಯಕನಾಗಲು ಯಾವ ಗುಣಗಳು ಬೇಕು? ಯಾವ ಬೇಕಂತ ನೀವು ಬಯಸ್ತೀರಿ? ಒಬ್ಬ ಒಳ್ಳೆಯ ನಾಯಕನಾಗಿರಲು ಬಯಸಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಿರಬೇಕಪ್ಪ ಅಂತಂದ್ರೆ ನಿಸ್ವಾರ್ಥ ಸೇವಾ ಮನೋಭಾವನೆ ಇರಬೇಕು. ಅಷ್ಟೇ ಅಲ್ಲದೆ ಆತ ಸತ್ಯ, ನಿಷ್ಠುರ, ನೀತಿವಂತನಾಗಿರಬೇಕು. ಇಂತಹ ಭಾವನೆಗಳ ಆತನಲ್ಲಿದ್ದರೆ ಆತ ಒಬ್ಬ ಗುಡ್ ಲೀಡರ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ. ಓಕೆ, ಥರ್ಡ್ ಒನ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಥರ್ಡ್ ಒನ್ ಆಗಿರ್ತಕ್ಕಂಥದ್ದು, ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಥಾಟ್ ಆಲ್ಸೋ. ಗಿವ್ ಮಿ ಅ ಫ್ಯೂ ಮೆನ್ ಆ್ಯಂಡ್ ವುಮೆನ್ ಹೂ ಆರ್ ಫೀವರ್ ಆ್ಯಂಡ್ ಸೆಲ್ಫ್ಲೆಸ್ ಆ್ಯಂಡ್ ಐ ಶಾಲ್ ಸೇಕ್ ದ ವರ್ಲ್ಡ್. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ನನಗೆ ಪರಿಶುದ್ಧ ಮತ್ತು ನಿಸ್ವಾರ್ಥ ಪುರುಷರು ಮತ್ತು ಮಹಿಳೆಯರನ್ನು ಕೊಡಿ, ನಾನು ಜಗತ್ತನ್ನೇ ಅಲ್ಲಾಡಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ, ಡು ಯು ನೋ ಹೂ ಸೇಡ್ ಸೊ? ಇದನ್ನು ಯಾರು ಹೇಳ್ಯಾರೋ ಅಂತ ನಿಮಗೆ ಗೊತ್ತಾ? ಬೇರೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಇಂಥ ಮಾತನ್ನು. ಇಟ್ ಈಸ್ ಸ್ವಾಮಿ ವಿವೇಕಾನಂದ. ಈ ಮಾತನ್ನು ಹೇಳಿದಂಥವ್ರು ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ನಮಗೆ ಜಗತ್ತಿಗೆ ಈ ಸಂದೇಶವನ್ನು ಕೊಡ್ತಾರ. ಓಕೆ, ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡಿದ್ವಲ್ಲ ವಿದ್ಯಾರ್ಥಿಗಳೇ, ಇದು ಗೊತ್ತಾಯ್ತಲ್ಲ. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಇಲ್ಲಿ ಸಂಪೂರ್ಣವಾದ ವಿವರಣೆ ಸ್ವಾಮಿ ವಿವೇಕಾನಂದರ ಕುರಿತು ಈ ಲೆಸನಲ್ಲಿ ಕೊಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆಲ್ಮೋಸ್ಟ್ ಆಗಿ ಇವ್ರದ್ದೊಂದು ಸಣ್ಣ ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ಕೂಡ ಅವರಿಗೆ ಏನೊಂದು ಅಭ್ಯಾಸ ಆಗಿರ್ತೈತಪ್ಪ ಅಂತಂದ್ರೆ ಬಹಳಷ್ಟು ದಾನ ಮಾಡುವಂಥ ಒಂದು ಅಭ್ಯಾಸ ಇವರನ್ನು ಇಟ್ಕೊಂಡಿರ್ತಾರೆ. ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಕೂಡ ದಾನವನ್ನು ಮಾಡ್ತಿರ್ತಾರೆ. ಹೀಗಾಗೋದ್ರಾಗ ಅವರು ಸಣ್ಣವರಿದ್ದಾಗ ಏನಾಗ್ತೈತೆ ಅಂದ್ರೆ ಅವ್ರ ಮನೆಗೆ ದಿನಾಲೂ ಒಬ್ಬಳು ಭಿಕ್ಷುಕಿ ಬರ್ತಿರ್ತಾಳೆ. ಅವಳಿಗೆ ದಿನಾಲೂ ಕೂಡ ಅವರು ಮನೇಲಿ ಇರ್ತಕ್ಕಂಥ ರೊಟ್ಟಿ, ಬಟ್ಟೆಗಳನ್ನಾಗಿರ್ಬೋದು ಈ ರೀತಿ ದಾನವನ್ನು ಮಾಡ್ತಾನೆ ಇರ್ತಾರೋ. ಅವ್ರ ತಾಯಿ ಒಂದಿನ ಏನು ಮಾಡ್ತಾಳಪ್ಪ ಅಂತಂದ್ರೆ ಬಹಳಷ್ಟು ಬೇಸರ್ತಾಳೆ. ಏನು ಇದ್ದಿದ್ದೆಲ್ಲ ಇವ ದಾನನ ಮಾಡತ್ತಾನೋ ಅಂಥೇಳಿ ಈ ನರೇಂದ್ರನನ್ನ ಸ್ವಾಮಿ ವಿವೇಕಾನಂದರನ್ನ ಏನು ಮಾಡ್ತಾಳಪ್ಪ ಅಂತಂದ್ರೆ ಒಂದು ರೂಮಿನೊಳಗೆ ಕೀಲಿಯನ್ನು ಹಾಕ್ತಾಳೆ.
ಆವಾಗ ದಿನಾಲೂ ಬರ್ತಕ್ಕಂಥ ಭಿಕ್ಷುಕಿ ಪ್ರತಿದಿನದಂತೆ ಅವತ್ತು ಕೂಡ ಅವರು ಬರ್ತಾರೋ. ಅಮ್ಮ ಭಿಕ್ಷಾ ನೀಡ್ರಿ ಅಂತ ಕರೆದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರನ್ನ ಒಳಗೆ ಕೀಲಿ ಹಾಕಿರ್ತಾಳೆ ಅವ್ರ ತಾಯಿ. ಅವಾಗ ಕಿಟಕಿಯಿಂದ ಆ ಭಿಕ್ಷುಕಿಯನ್ನು ನೋಡ್ತಾರೆ. ನೋಡಿ ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಆ ರೂಮಲ್ಲಿ ಅವ್ರ ತಾಯಿ ಒಂದು ಹೊಸ ಸೀರೆ ಇರ್ತೈತಿ, ಮಡಿಚಿಟ್ಟಿರ್ತಾರೆ. ಆ ಸೀರೆಯನ್ನು ತೆಗೆದುಕೊಂಡು ಕಿಟಕಿ ಮುಖಾಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಕೂಡ ಆ ಭಿಕ್ಷುಕಿಗೆ ದಾನ ಮಾಡಿಬಿಡ್ತಾರೆ. ನೋಡ್ರಿ, ಇಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಸನ್ಯಾಸಿ, ಬಹಳಷ್ಟು ಬಡವರ ಮೇಲೆ ದಯಾ ಕರುಣೆಯ ಭಾವನೆಯಿಂದ ಹೊಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾವು ಇವತ್ತಿನ ದಿವಸ ಕರಿಬೋದು. ಅಂತಹ ಮಹಾನ್ ಪುರುಷನ ಬಗ್ಗೆ ನಿಮಗೆ 5th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು ಲೆಸನ್ ಐತಿ, ಅವರ ಬಗ್ಗೆ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ ಲೆಸನನ್ನು. ರೆಡಿ ಇದ್ದೀರಾ? ಓಕೆ, ಟಚ್ ಯುವರ್ ಫಿಂಗರ್ಸ್ ಆಲ್ ಆರ್ ಸ್ಟೂಡೆಂಟ್ಸ್. ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಮೆನಿ ರಿಲಿಜಿಯನ್ಸ್ ಆ್ಯಂಡ್ ಕಲ್ಚರ್ಸ್. ಭಾರತವು ಹಲವು ಧರ್ಮಗಳು ಮತ್ತು ಸಂಸ್ಕೃತಿಗಳ ಭೂಮಿ ಅಂತ ನಾವು ಕರಿತೀವಿ. ನಮ್ಮ ಭಾರತ ದೇಶ ಎಂತಹ ಒಂದು ನಾಡು, ಎಂತಹ ಒಂದು ಪುಣ್ಯಭೂಮಿ ಅಂತಂದ್ರೆ ಸಾಕಷ್ಟು ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಭೂಮಿ ಅಂತ ನಾವು ಇವತ್ತಿನ ದಿನ ಕರೀಬೋದು. ರಿಲಿಜಿಯನ್ಸ್ ಅಂದರೆ ಧರ್ಮಗಳು, ಕಲ್ಚರ್ ಅಂದರೆ ಸಂಸ್ಕೃತಿಗಳು, ಲ್ಯಾಂಡ್ ಮೀನಿಂಗ್ ಭೂಮಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್. ಪೀಪಲ್ ಹರ್ ಟೇಕ್ ಬೋತ್ ಪ್ಲೇಸರ್ ಆ್ಯಂಡ್ ಪೇನ್ ಅಲೈಕ್. ಇಲ್ಲಿ ಇರ್ತಕ್ಕಂಥ ಜನರು ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಜನರು ಕೂಡ ಈ ಭೂಮಿಯಲ್ಲಿ ಇದ್ದಾರೆ. ದೇ ಆರ್ ಡೆಡಿಕೇಟೆಡ್ ಆ್ಯಂಡ್ ಡ್ಯೂಟಿ ಬೌಂಡ್. ದೇ ಆರ್ ಡೆಡಿಕೇಟೆಡ್ ಆ್ಯಂಡ್ ಡ್ಯೂಟಿ ಬೌಂಡ್. ಅವರು ಈ ಭೂಮಿಯಲ್ಲಿ ಸಮರ್ಪಿತರು ಮತ್ತು ಕರ್ತವ್ಯಬದ್ಧರಾಗಿದ್ದಾರೆ, ಬಹಳಷ್ಟು ಕರ್ತವ್ಯಬದ್ಧರಾಗಿ ದುಡಿತಾ ಇದ್ದಾರೆ. ಇನ್ ದಿಸ್ ಲ್ಯಾಂಡ್ ಮೆನಿ ವೆಲ್ ನೌನ್ ರಿಲಿಜಿಯಸ್ ಲೀಡರ್ಸ್ ಹ್ಯಾವ್ ಬೀನ್ ಬಾರ್ನ್. ಅನೇಕ ಪ್ರಸಿದ್ಧ ಧಾರ್ಮಿಕ ನಾಯಕರು ಕೂಡ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ್ದಾರೆ. ಒನ್ ಸಚ್ ಲೀಡರ್ ಹ್ಯಾಸ್ ಬೀನ್ ಸ್ವಾಮಿ ವಿವೇಕಾನಂದ. ಅಂತಹ ಸಾಕಷ್ಟು ಜನ ನಾಯಕರಲ್ಲಿ, ಪ್ರಸಿದ್ಧ ಧಾರ್ಮಿಕರಲ್ಲಿ ಅಂತಹ ಒಬ್ಬ ನಾಯಕ ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು. ಅವರ ಬಗ್ಗೆ ನಾವು ಇವತ್ತಿನ ದಿನ ಕಲಿಯಲು ಹೊರಟಿದ್ದೇವೆ. ಓಕೆ, ಲಿಸನ್ ಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ಸೆಕೆಂಡ್ ಪ್ಯಾರಾದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡ್ರಿ. ಹಿಯರ್ ಓನ್ಲಿ ಟಚ್ ದ ಫಿಂಗರ್ ಆಲ್ ಆಫ್ ಯು. ಒನ್ ಡೇ ಅ ಸ್ಮಾಲ್ ಬಾಯ್ ಜಂಪ್ಡ್ ಔಟ್ ಆಫ್ ದ coach in which he was traveling and ran to his mother with a smiling face. ಒಂದು ದಿನ ಒಬ್ಬ ಪುಟ್ಟ ಹುಡುಗ ತಾನು ಪ್ರಯಾಣಿಸುತ್ತಿದ್ದ ಕೋಚಿನಿಂದ ಹಾರಿ ನಗುತ್ತಿರುವ ಮುಖದೊಂದಿಗೆ ತನ್ನ ತಾಯಿಯ ಬಳಿಗೆ ಓಡಿ ಹೋದನು. ಒಂದು ದಿನ ಏನಾಗ್ತೈತೆಪ್ಪ ಅಂತಂದ್ರೆ ಒಬ್ಬ ಸಣ್ಣ ಹುಡುಗ ತಾನು ಪ್ರಯಾಣಿಸತಕ್ಕಂಥ ಒಂದು ಕೋಚ್ ಮೀನಿಂಗ್ ಏನಪ್ಪ ಅಂತಂದ್ರೆ ಆ ಕುದುರೆಯ ಸವಾರಿಯನ್ನು ಹೊಡ್ಕೊಂಡು ಹೋಗ್ತಿರ್ತಾರಲ್ಲ, ಅದಕ್ಕೆ ನಾವು ಕೋಚ್ ಅಂತ ಕರಿತೀವಿ. ಅದರಿಂದ ಜಿಗಿದು ಬಂದ ಕಿಸಿಂದ ತನ್ನ ತಾಯಿ ಹತ್ರ ಓಡಿ ಬರ್ತಾನ ನಕ್ಕೋತ. ಆತ ಏನು ಹೇಳ್ತಾನಪ್ಪ ಅಂತಂದ್ರೆ ನೋಡ್ರಿ, ಹೀ ಪಾಯಿಂಟೆಡ್ ಆಟ್ ದ ಕೋಚ್ ಮ್ಯಾನ್ ಆ್ಯಂಡ್ ಟೋಲ್ಡ್ ಹೀಸ್ ಮದರ್. ಆತ ಹೇಳ್ತಾನ ನಕ್ಕೋತ ಓಡಿ ಬಂದು ಕೋಚ್ ಅದರಲ್ಲಿರ್ತಕ್ಕಂಥ ಕೋಚ್ ಮ್ಯಾನನ ಕಡೆಗೆ ಬೆರಳನ್ನು ಮಾಡಿ ತೋರಿಸಿ ತನ್ನ ತಾಯಿಗೆ ಹೇಳ್ತಾನ, ಏನಪ್ಪ ಅಂತಂದ್ರೆ ಐ ವಾಂಟ್ ಟು ಬಿ ಅ ಕೋಚ್ ಮ್ಯಾನ್, ಐ ವಾಂಟ್ ಟು ಬಿ ಅ ಕೋಚ್ ಮ್ಯಾನ್. ನಾನು ಕೋಚ್ ಮ್ಯಾನ್ ಆಗಲು ಬಯಸುತ್ತೇನೆ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಅ ಕೋಚ್. ಕೋಚ್ ಓಡಿಸುವುದು ಎಷ್ಟು ಚೆನ್ನಾಗಿರ್ತೈತಮ್ಮ, ನಾನು ಕೂಡ ಏನಾಗ್ತೀನಿ, ಒಬ್ಬ ಕೋಚ್ ಮ್ಯಾನ್ ಆಗಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ತನ್ನ ತಾಯಿಗೆ ಹೇಳ್ತಾನ. ಆ ಒಬ್ಬ ಪುಟ್ಟ ಬಾಲಕ ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ರಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ. ದ ಮದರ್ ಕುಡ್ ನಾಟ್ ಸೇ ಎನಿಥಿಂಗ್ ಎಟ್ ದ್ಯಾಟ್ ಟೈಮ್. ಆ ಸಮಯದಲ್ಲಿ ಆ ತಾಯಿ ಏನು ಹೇಳಲು ಸಾಧ್ಯವಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ಚಿಕ್ಕ ಮಗ ಓಡಿ ಬಂದು ನಾನು ಕೂಡ ಕೋಚ್ ಮ್ಯಾನ್ ಆಗಲು ಬಯಸ್ತೀನಿ ಅಂತ ಹೇಳಿದಾಗ ಅವರ ತಾಯಿ ಸುಮ್ಮನಾಗಿಬಿಡ್ತಾರ. ಲೆಟರ್ she showed him the picture of Gitopadesha and patted him saying, ನೋಡ್ರಿ,
ಡಿಯರ್ ನರೇನ್, ಇಫ್ ಯು ವಾಂಟ್ ಯು ಕ್ಯಾನ್ ಬಿ. ಈ ಪ್ಯಾರಾದಲ್ಲಿ ನೋಡ್ರಿ, ಆ ಸಮಯದಲ್ಲಿ ಆ ತಾಯಿ ಆತನಿಗೆ ಏನು ಹೇಳಂಗಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಹೇಳ್ತಾಳ, ಲೆಟರ್ ಸಿ ಶೋಡ್ ಹಿಮ್ ದ ಪಿಕ್ಚರ್ ಆಫ್ ಗೀತೋಪದೇಶ. ಅವಳು ಗೀತೋಪದೇಶದ ಚಿತ್ರವನ್ನು ತೋರಿಸಿ ಅವನನ್ನು ತಟ್ಟಿ, ನೋಡ್ರಿ, ಭಗವದ್ಗೀತೆಯ ಮೇಲಿರ್ತಕ್ಕಂಥ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಒಂದು ಚಿತ್ರವನ್ನು ತೋರಿಸ್ತಾಳ, ಗೀತೋಪದೇಶವನ್ನು ತೋರಿಸ್ತಾಳ ಅವ್ರ ತಾಯಿಯವನಿಗೆ ತೋರಿಸಿ ಆತನ ಬೆನ್ನನ್ನು ತಟ್ಟಿ ಹೇಳ್ತಾಳ ಏನಂತಂದ್ರೆ, ಡಿಯರ್ ನರೇನ್, ಇಫ್ ಯು ವಾಂಟ್ ಯು ಕ್ಯಾನ್ ಬಿ. ಪ್ರಿಯ ನರೇನ್, ನೀನು ಕೋಚ್ಮ್ಯಾನ್ ಆಗಲು ಬಯಸಿದರೆ, ಎಂಥ ಕೋಚ್ಮ್ಯಾನ್ ಆಗಬೇಕಪ್ಪ ಅಂತಂದ್ರೆ, ನೆಕ್ಸ್ಟ್ ಪೇಜ್ ನಂಬರ್ 2 ಅನ್ನು ಟರ್ನ್ ಮಾಡ್ರಿ. ಅ ಕೋಚ್ಮ್ಯಾನ್, ನೀನು ಒಬ್ಬ ಕೋಚ್ಮ್ಯಾನ್ ಆಗಲು ಬಯಸಿದ್ಯಂತಂದ್ರೆ ನೀನು ಎಂಥ ಕೋಚ್ಮ್ಯಾನ್ ಆಗಪ್ಪ ಅಂತಂದ್ರೆ ಆ ಗೀತೋಪದೇಶವನ್ನು ತೋರಿಸ್ತಾಳ ಅವನ ತಾಯಿ. ಅಲ್ಲಿ ನೋಡ್ರಿ ಯಾವ ರೀತಿ ಹೇಳ್ತಾಳ, ಬಟ್ ಯು ಶುಡ್ ಬಿ ಅ ಕೋಚ್ಮ್ಯಾನ್ ಲೈಕ್ ಕೃಷ್ಣ ಹೂ ಥಾಟ್ ಅರ್ಜುನ. ಅದರ ಮೇಲಿರ್ತಕ್ಕಂಥ ಪಿಕ್ಚರ್ ಏನೈತಿ, ಶುಡ್ ಬಿ ಅ ಕೋಚ್ಮ್ಯಾನ್ ಲೈಕ್ ಕೃಷ್ಣ ಹೂ ಥಾಟ್ ಅರ್ಜುನ. ನೀನು ಬಯಸಿದ್ದೆ ಆದ್ರೆ ಎಂಥವಾಗಬೇಕು, ಕೃಷ್ಣನಂತ ಕೋಚ್ಮ್ಯಾನ್ ಆಗಬೇಕು. ಯಾರು ಅರ್ಜುನನಿಗೆ ಹೇಳಿರ್ತಕ್ಕಂಥ, ಅರ್ಜುನನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಕೃಷ್ಣ, ಆದರೆ ನೀನು ಅರ್ಜುನನಿಗೆ ಕಲಿಸಿರ್ತಕ್ಕಂಥ ಕೃಷ್ಣನಂತ ಕೋಚ್ಮ್ಯಾನ್ ಆಗಬೇಕು ಅಂತಕ್ಕಂಥ ಮಾತನ್ನು ಆ ತಾಯಿ ಆ ಹುಡುಗನಿಗೆ ಹೇಳ್ತಾಳ. ನೆಕ್ಸ್ಟ್ ಒನ್, ಥಾಟ್ ದ ಬಾಯ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ. ಹಿ ಬಿಕೇಮ್ ಲೆಟರ್ ವಾಟ್ ಹೀಸ್ ಮದರ್ ವಾಂಟೆಡ್ ಹಿಮ್ ಟು ಬಿ. ಆ ಹುಡುಗನಿಗೆ, ಆ ಸಣ್ಣ ಮಗನಿಗೆ ಅವನ ಸ್ಥಾನಮಾನದ ಅರ್ಥವಾಗದಿದ್ದರೂ ಕೂಡ ನಂತರ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ, ಅವನ ತಾಯಿ ಬಯಸಿದಂತೆ, ಅವನ ತಾಯಿ ಯಾವ ರೀತಿ ಬಯಸ್ತಾಳಲ್ಲ ಹಂಗ ನಾನು ಆಗಬೇಕು ಅಂತಕ್ಕಂಥದ್ದನ್ನು ಆತ ಸ್ಪಷ್ಟವನ್ನು ಪಡಿಸ್ತಾನ. ಆತನಿಗೆ ಅವಾಗ ಏನೂ ಅರ್ಥ ಆಗಂಗಿಲ್ಲ, ಆದರೂ ಕೂಡ ನನ್ನ ತಾಯಿ ಏನು ಹೇಳಾತಾಳು ಅಂತಕ್ಕಂಥ ಮಾತನ್ನು ಆತ ತಲೆಯಲ್ಲಿ ಇಟ್ಕೋತಿರ್ತಾನ. ದ ಲಿಟಲ್ ಬಾಯ್ ನರೇನ್ ಲೆಟರ್ ಕೇಮ್ ಟು ಬಿ ನೌನ್ ಆ್ಯಸ್ ಸ್ವಾಮಿ ವಿವೇಕಾನಂದ, ಅ ಗ್ರೇಟ್ ಸ್ಪಿರಿಚುವಲ್ ಲೀಡರ್ ಆ್ಯಂಡ್ ಇಂಡಿಯಾಸ್ ಪ್ರೈಡ್. ನಂತರ ನರೇನ್ ಎಂಬ ಪುಟ್ಟ ಬಾಲಕ, ಆ ಮಗು ಯಾರಪ್ಪ ಅಂತಂದ್ರೆ ಆ ತಾಯಿ ಹೇಳ್ತಕ್ಕಂಥ ಒಬ್ಬ ಸಣ್ಣ ಹುಡುಗ ಯಾರತ್ತಂದ್ರೆ ಅವನೇ ನರೇನ್, ಅವನೇ ಸ್ವಾಮಿ ವಿವೇಕಾನಂದ. ಆತನೇ ಏನಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಹೆಸರು, ಪುಟ್ಟ ಬಾಲಕನ ಹೆಸರು ನರೇನ್ ಅಂತಕ್ಕಂಥದ್ದು. ನರೇನ್ ಎಂಬ ಪುಟ್ಟ ಬಾಲಕ ಮುಂದೆ ಏನಾಗ್ತಾನಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಎಂದು ಪ್ರಸಿದ್ಧನಾಗಿ ಒಬ್ಬ ಮಹಾನ್ ಆಧ್ಯಾತ್ಮಿಕ ನಾಯಕ ಮತ್ತು ಭಾರತದ ಹೆಮ್ಮೆಯಾಗಿ ಹೊರಹೊಮ್ತಾನು ಅಂತಕ್ಕಂಥದ್ದು ಈ ಪ್ಯಾರಾಗ್ರಾಫಲ್ಲಿ ನಾವು ನೋಡ್ತೀವಿ. ಓಕೆ, ಈ ಪ್ಯಾರಾಗ್ರಾಫಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ದಿಸ್ ಒನ್ ಕಂಪ್ಲೀಟೆಡ್. ನೆಕ್ಸ್ಟ್ ಒನ್ ಪ್ಯಾರಾಗ್ರಾಫ್, ಸಿ ಯು. ನರೇಂದ್ರ ವಾಸ್ born on 12th January 1863 to Vishwanatha Datta and Bhuvaneshwari Devi in Kolkata. ಬ್ರಾಕೆಟಲ್ಲಿ ಕಲ್ಕತ್ತಾ. ನೋಡ್ರಿ, ನರೇಂದ್ರ ಜನವರಿ 12, 1863ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು. ಈಗಿರ್ತಕ್ಕಂಥ ಹೆಸರು ಕೋಲ್ಕತ್ತಾ, ಫಸ್ಟ್ ಅದಕ್ಕೆ ಕಲ್ಕತ್ತಾ ಅಂತ ಕರಿತಿದ್ರು. ನೆಕ್ಸ್ಟ್ ಒನ್, ದೇ ಕನ್ಸಿಡರ್ಡ್ the child the boon of God Vireshwara Shiva and named him Vireshwara. This paragraph is more important. ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳೇ, ನೀವು ನೆನಪಿನಲ್ಲಿ ಇಟ್ಕೋಬೇಕು, ಬೇಕಾದ್ರೆ ಅಂಡರ್ಲೈನ್ ಕೂಡ ಮಾಡಿಕೊಡ್ರಿ. ನೋಡ್ರಿ, ನರೇಂದ್ರದವರು ಜನವರಿ 12, 1863ರಲ್ಲಿ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿಯವರ ಪುತ್ರನಾಗಿ ಕೋಲ್ಕತ್ತಾದಲ್ಲಿ ಜನಿಸಿದರು. They considered the child the boon of God Vireshwara Shiva and named him Vireshwara. ನೋಡ್ರಿ, ಇದು ಏನಪ್ಪ ಅಂತಂದ್ರೆ ಈ ನರೇನ್ ಅಂತಕ್ಕಂಥ ಸ್ವಾಮಿ ವಿವೇಕಾನಂದ ಅಂತಕ್ಕಂಥ ಮಗು ವೀರೇಶ್ವರ ಶಿವನ ವರನೆಂದು ಪರಿಗಣಿಸಿ ಅವನಿಗೆ ವೀರೇಶ್ವರ ಅಂತಕ್ಕಂಥ ಹೆಸರವನ್ನು ಇಟ್ಟಿರ್ತಾರೆ. ಫಸ್ಟಿಗೆ ವೀರೇಶ್ವರ ಶಿವನ ವರಪ್ರಸಾದವಾಗಿ ಜನಿಸಿದ್ದರಿಂದ ಆ ಮಗುವಿಗೆ ವೀರೇಶ್ವರವೆಂದು ನಾಮಕರಣ ಮಾಡಿರ್ತಾರೆ. ಲೆಟರ್ ದೇ ಗೇವ್ ಹಿಮ್ ಟು ನೇಮ್ ನರೇಂದ್ರನಾಥ ದತ್ತ. ನೋಡ್ರಿ, ನಂತರದಲ್ಲಿ ಆ ಮಗುವಿನ ಹೆಸರು ಏನು ಇಡ್ತಾರಪ್ಪ ಅಂತಂದ್ರೆ ನರೇಂದ್ರನಾಥ ದತ್ತ ಅಂತ ಇಡ್ತಾರೆ.
ಫಸ್ಟ್ ನೇಮ್ ವೀರೇಶ್ವರ, ಲೆಟರ್ ದೆಮ್ ನರೇಂದ್ರನಾಥ ದತ್ತ. At the age of 6, Narendra was sent to a primary school and later to a private tutor. ಆ ನರೇಂದ್ರನಾಥ ದತ್ತನಿಗೆ 6 ವರ್ಷಗಳಾದ ನಂತರ ಆತನನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಖಾಸಗಿ ಶಾಲೆಗೆ ಸೇರಿಸ್ತಾರ. ಪ್ರಾಥಮಿಕ ಶಾಲೆಗೆ ಮತ್ತು ನಂತರ ಖಾಸಗಿ ಶಾಲೆಗಳಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಗೆ ಆತನನ್ನು ಸೇರಿಸ್ತಾರ. ಹಿ ಸ್ಟಡಿಡ್ ಸಂಸ್ಕೃತ್ ಗ್ರಾಮರ್, ಲಾಂಗ್ ಪ್ಯಾಸೇಜಸ್ ಫ್ರಮ್ ದ ರಾಮಾಯಣ ಆ್ಯಂಡ್ ದ ಮಹಾಭಾರತ. ಅಲ್ಲಿ ಆತನಿಗೆ ಯಾವುದರ ಬಗ್ಗೆ ತಿಳಿಸ್ಕೊಡ್ತಿದ್ರು ಆ ಶಾಲೆಯಲ್ಲಿ ಅಂತಂದ್ರೆ ಸಂಸ್ಕೃತ ವ್ಯಾಕರಣವನ್ನು ಹೇಳಿಕೊಡ್ತಿದ್ರು, ರಾಮಾಯಣ ಮತ್ತು ಮಹಾಭಾರತದ ದೀರ್ಘ ಭಾಗಗಳನ್ನು ಅಧ್ಯಯನ ಮಾಡಿಸುತ್ತಿದ್ದರು. ಆತನಿಗೆ ಸಣ್ಣ ವಯಸ್ಸಿನಲ್ಲಿಯೂ ಕೂಡ he had a strong desire to study more and he wanted to see God. ಆತನಿಗೆ ದೇವರನ್ನು ನೋಡಲು ಉತ್ಸುಕ ಅಂದ್ರೆ ಆತನಿಗೆ ಬಯಕೆ ಬಹಳಷ್ಟು ಹೆಚ್ಚಿತ್ತು. ದೇವರನ್ನು ನೋಡುವಂಥ ಬಯಕೆ ಬಹಳಷ್ಟು ಹೆಚ್ಚಿತ್ತು ಆ ವಿದ್ಯಾರ್ಥಿಗೆ. ಸ್ಟಡಿ ಮೋರ್ ಆ್ಯಂಡ್ ಹಿ ವಾಂಟೆಡ್ ಟು ಸಿ ಗಾಡ್. ಆತನಿಗೆ ದಿನದಿಂದ ದಿನಕ್ಕೆ ಏನು ಬಯಕೆ ಆಗ್ತಿತ್ತಪ್ಪ ಅಂತಂದ್ರೆ ನಾನು ದೇವರನ್ನು ನೋಡಬೇಕು ಅಂತಕ್ಕಂಥದ್ದು ಆ ಮಗುವಿನಲ್ಲಿ ಅಧ್ಯಯನದ ಜೊತೆಗೆ ಹೆಚ್ಚು ಬಯಕೆ ಇತ್ತು. ಹಿ ಮ್ಯಾಟ್ ಮೆನಿ ಪೀಪಲ್ ಬಟ್ ಹಿ ವಾಸ್ ನಾಟ್ ಏಬಲ್ ಟು ಗೆಟ್ ಅ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್. ಆತನು ಅನೇಕ ಜನರನ್ನು ಕೂಡ ದೇವರನ್ನು ನೋಡಬೇಕಂತ ಭೇಟಿಯಾದಾಗ ಆತನಿಗೆ ತೃಪ್ತಿದಾಯಕವಾದ ಪ್ರತ್ಯುತ್ತರ ಯಾವ ಜನರಿಂದವೂ ಕೂಡ ಸಿಕ್ಕಿರಲಿಲ್ಲ. ಆತನಿಗೆ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ಸಿಗ್ತತೋ ಅಥವಾ ಇಲ್ಲೋ ಅಂತಕ್ಕಂಥ ಉತ್ತರವನ್ನು ನಾವು ನೋಡೋಣ. ದ ಡಿಸೈರ್ ಟು ಸಿ ಗಾಡ್ ಗ್ರೇವ್ ಡೇ ಬೈ ಡೇ. ದೇವರನ್ನು ನೋಡುವ ಬಯಕೆ ದಿನದಿಂದ ದಿನಕ್ಕೆ ಆ ಮಗುವಿನಲ್ಲಿ ಬೆಳೀತಾ ಹೋಗ್ತೈತಿ. ನಾನು ದೇವರನ್ನು ನೋಡಬೇಕು, ದೇವರನ್ನು ಕಾಣಬೇಕು ಅನ್ನುವಂಥ ಬಯಕೆಯನ್ನು ಹೊಂದಿತ್ತು ಆ ಮಗು ಬಹಳಷ್ಟು. ಎಲ್ಲ ಜನರನ್ನು ಕೂಡ ನೀವು ದೇವರನ್ನು ನೋಡಿರೇನ, ನನಗೂ ತೋರಿಸ್ತೀರೇನ, ಈ ರೀತಿ ಪ್ರಶ್ನೆಗಳು ಆ ನರೇಂದ್ರನಾಥ ದತ್ತನಲ್ಲಿದ್ದು ಆತನಲ್ಲಿ ದಿನದಿಂದ ದಿನಕ್ಕೂ ಕೂಡ ಇವು ಬಹಳಷ್ಟು ಬೆಳೀತಾ ಹೋದವು. ಫೈನಲಿ ಒನ್ ಡೇ he became successful when he could meet his guru from whom he got the answer to his desire. ಆತನಿಗೆ ಕೊನೆಗೂ ಒಂದು ದಿನ ಅವನು ತನ್ನ ಗುರುವಿನನ್ನು ಭೇಟಿಯಾದಾಗ ಆತನ ಉತ್ತರ ಸಿಗ್ತೈತಿ. ಆತನಿಗೆ ಪ್ರಶ್ನೆಗೆ ಸಕ್ಸಸ್ಫುಲ್ಲನ್ನು ಕಾಣ್ತಾನ, ಉತ್ತರ ಸಿಗ್ತೈತಿ ಆತನ ಬಯಕೆಗೆ. ಯಾವ ವ್ಯಕ್ತಿಗಳಿಂದ ಕೂಡ ಸಿಗಂಗಿಲ್ಲ, ಆತನ ಗುರುವಿನಿಂದ ಮಾತ್ರ ಆತನ ಬಯಕೆ ಈಡೇರ್ತೈತಿ. ಹಿ ಕುಡ್ ಸಿ ಗಾಡ್. ನೋಡ್ರಿ, ಆತನಿಗೆ ದೇವರನ್ನು ನೋಡುವಂಥದ್ದು, ಅವನು ದೇವರನ್ನು ನೋಡಲು ಸಾಧ್ಯವಾಯಿತು. ಯಾರಿಂದ? ಆತನ ಗುರುವಿನಿಂದ. ದ ಗುರು ಹೂ ಮೇಡ್ ದಿಸ್ ಪಾಸಿಬಲ್ ಫಾರ್ ನರೇನ್ ವಾಸ್ ಶ್ರೀರಾಮಕೃಷ್ಣ ಪರಮಹಂಸ. ಆತನ ಗುರು ಯಾರಪ್ಪ ಅಂತಂದ್ರ ನರೇನನ ಗುರು ಶ್ರೀ ರಾಮಕೃಷ್ಣ ಪರಮಹಂಸರಾಗಿರ್ತಕ್ಕಂಥವರು ನರೇಂದ್ರನಾಥ ದತ್ತನ ಗುರುಗಳಾಗಿದ್ದರು. ಇವರು ಆತ ಬಯಸಿದ ಬಯಕೆಯನ್ನು ಸಾಧ್ಯವಾಗಿಸಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಗುರು ಅಂತ ನಾವು ಹೇಳಬಹುದು. ಶ್ರೀರಾಮಕೃಷ್ಣ ಪರಮಹಂಸ ಕುಡ್ ಹೆಲ್ಪ್ ಹಿಮ್ ಎಕ್ಸ್ಪೀರಿಯನ್ಸ್ ಗಾಡ್. ಶ್ರೀರಾಮಕೃಷ್ಣ ಪರಮಹಂಸರು ದೇವರನ್ನು ಅನುಭವಿಸಲು ಅವನಿಗೆ ಸಹಾಯ ಮಾಡಬಲ್ಲರು. ನೋಡ್ರಿ, ನಾವು ಅನುಭವದ ಮುಖಾಂತರ ನಾವು ದೇವರನ್ನು ನೋಡಬಹುದು ವಿನಃ ಕಣ್ಣಿಗೆ ಕಾಣುವಂತಹ ವಸ್ತು ದೇವರಲ್ಲ. ನಾವು ದೇವರನ್ನು ನೋಡಬಹುದು, ಎಲ್ಲೋ ಒಂದು ಗುಡಿಗಳಲ್ಲಿ ಹೋಗಿ ಒಂದು ಮೂರ್ತಿಯನ್ನು, ಸ್ಟ್ಯಾಚ್ಯೂವನ್ನು ಮಾತ್ರ ನಾವು ವೀಕ್ಷಣೆ ಮಾಡಬಹುದು. ಅದರಲ್ಲಿರ್ತಕ್ಕಂಥ ಆ ಮೂರ್ತಿಯಲ್ಲಿ ದೇವರ ಅದಾನೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ನೋಡೋಕೆ ಸಾಧ್ಯ ಇಲ್ಲ. ಅದನ್ನು ಯಾವ ರೀತಿ ನೋಡಬಹುದಪ್ಪ ಅಂತಂದ್ರೆ ನಮ್ಮ ಅನುಭವದ ಮುಖಾಂತರ ನಾವು ಜ್ಞಾನವನ್ನು ಮಾಡಿ ನೋಡಬೇಕಾಗತ್ತೆ. ಅದಕ್ಕೆ ಆ ಥರ ಗುರು ಆಗಿರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇಲ್ಲಿ, ಆತನಿಗೆ ದೇವರನ್ನು ನೋಡುವಂತಹ ಅನುಭವವನ್ನು ಮಾಡಿಸ್ತಾರ. ದಸ್ ಶ್ರೀರಾಮಕೃಷ್ಣ ಪರಮಹಂಸ ಬಿಕೇಮ್ ನರೇನ್ಸ್ ಸ್ಪಿರಿಚುವಲ್ ಗುರು. ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ನರೇನನ ಜೀವನದಲ್ಲಿ ಒಬ್ಬ ಆಧ್ಯಾತ್ಮಿಕ ಗುರುಗಳಾಗ್ತಾರ. ಸ್ವಾಮಿ ವಿವೇಕಾನಂದ ಡಿಡ್ ನಾಟ್ ಸ್ಟಾಪ್ ವಿತ್ ದಿಸ್. ಸ್ವಾಮಿ ವಿವೇಕಾನಂದರು
ಇದರೊಂದಿಗೆ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಿ ವೆಂಟ್ ಆನ್ ಆ್ಯಂಡ್ ಆನ್, ವಾಕ್ಡ್ ಮೈಲ್ಸ್, ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ ಟು ಡಿಸ್ಕವರ್ ಟ್ರೂತ್. ಅವರು ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕ ಕೂಡಲೇ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಅವರು ಹೀಗೆ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗ್ತಾರ. ಸಾಕಷ್ಟು ಮೈಲುಗಟ್ಟಲೆ ಕಾಲ್ನಡಿಗೆಯ ಮುಖಾಂತರ ಸತ್ಯವನ್ನು ಕಂಡುಕೊಳ್ಳಲು ದೇಶಾದ್ಯಂತ ಪ್ರಯಾಣವನ್ನು ಮಾಡ್ತಾರ. ಸತ್ಯವನ್ನು ಡಿಸ್ಕವರ್ ದ ಟ್ರೂತ್, ಸತ್ಯದ ಶೋಧನೆಯನ್ನು ಮಾಡಾಕ, ಸತ್ಯವನ್ನು ಕಂಡುಕೊಳ್ಳಾಕ ಅವರು ದೇಶಾದ್ಯಂತ ಮೈಲುಗಟ್ಟಲೆ ಕಾಲ್ನಡಿಗೆಯ ಮುಖಾಂತರ ಪ್ರಯಾಣವನ್ನು ಮಾಡ್ತಾರ. ನೋಡ್ರಿ ವಿದ್ಯಾರ್ಥಿಗಳೇ, ನರೇನ್ ವಾಸ್ ಕೈಂಡ್ ಟು ಆಲ್. ನರೇನ್ ಎಂಥ ವ್ಯಕ್ತಿಯಾಗಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ದಯೆಯನ್ನು ತೋರಿಸ್ತಾ ಇದ್ರು. ಹಿ ಹ್ಯಾಡ್ ಸಿಂಪತಿ ಫಾರ್ ದ ಪುವರ್, ಹಿ ವಾಸ್ ಕರೇಜಿಯಸ್ ಟು. ಸಿಂಪತಿ ಮೀನಿಂಗ್ ಸಹಾನುಭೂತಿ ಅಂತ ನಾವು ಕರಿತೀವಿ. ಬಡವರ ಬಗ್ಗೆ ಅವರಿಗೆ ಸಹಾನುಭೂತಿ ಮತ್ತು ಅವರು ಧೈರ್ಯಶಾಲಿಯೂ ಕೂಡ ಆಗಿದ್ರು. ಬಹಳಷ್ಟು ಕರೇಜಿಯಸ್ ಟು, ಅವರು ಧೈರ್ಯಶಾಲಿಯಾಗಿದ್ದರು. These qualities helped him become a wandering monk, traveling alone to all places to help the needy. ಈ ಗುಣಗಳು ಅವರು ನಿರ್ಗತಿಕರಿಗೆ ಸಹಾಯ ಮಾಡಲು ಎಲ್ಲ ಸ್ಥಳಗಳಿಗೆ ಏಕಾಂಗಿಯಾಗಿ ಪ್ರಯಾಣಿಸುವಂತಹ ಅಲೆಮಾರಿಯ ಸನ್ಯಾಸಿಯಾಗಲು ಸಹಾಯವನ್ನು ಮಾಡ್ತಾವ. ಅವರಲ್ಲಿರ್ತಕ್ಕಂಥ ಸಿಂಪತಿ ಮತ್ತು ಕರೇಜಿಯಷ್ಟು ಇಂತಹ ಗುಣಗಳವರನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಒಬ್ಬ ಅಲೆಮಾರಿ ಸನ್ಯಾಸಿಯಾಗಲು ಸಹಾಯವನ್ನು ಮಾಡ್ತಾವ. ಹಿ ಆಫ್ಟನ್ ಎಕ್ಸ್ಪ್ರೆಸ್ಡ್ ಹೀಸ್ ಐಡಿಯಾಸ್ ಆನ್ ಎಜುಕೇಷನ್. ಅವರು ಶಿಕ್ಷಣದ ಬಗ್ಗೆ ತಮ್ಮ ಆಲೋಚನೆಗಳನ್ನು ಆಗಾಗ ವ್ಯಕ್ತಪಡಿಸ್ತಾ ಇರ್ತಿದ್ರು. ಶಿಕ್ಷಣದಲ್ಲಿ ಯಾವ ರೀತಿ ಆಗಬೇಕಂತ. ಅಕಾರ್ಡಿಂಗ್ ಟು ಹಿಮ್ ಎಜುಕೇಷನ್ ಶುಡ್ ಡೆವಲಪ್ ಅ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಅವರ ಪ್ರಕಾರ ಶಿಕ್ಷಣವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಸಂಪೂರ್ಣ ಮಾನವನನ್ನು ಬೆಳೆಸಬೇಕದು. ಬರೇ ಇದು ಪುಸ್ತಕದಲ್ಲಿ ನಮಗೆ ಓದುವಂಥ ಶಿಕ್ಷಣ ಮಾತ್ರ ಆಗಬಾರ್ದು. ನಮ್ಮ ಮಾನವನ ಜೀವನದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಶಿಕ್ಷಣ ಆಗಬೇಕು ಅಂತಕ್ಕಂಥ ಆಸೆ ಯಾರಿಗೆ ಇತ್ತಪ್ಪ ಅಂತಂದ್ರೆ ಈ ಸ್ವಾಮಿ ವಿವೇಕಾನಂದರಿಗಿತ್ತು. ಓಕೆ, ಅವರು ಅದೇ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಇಲ್ಲಿ ಜಗತ್ತಿಗೆ ಕೊಟ್ಟಿದ್ರು. ಇವತ್ತಿನ ದಿನ ವಿದ್ಯಾರ್ಥಿಗಳೇ, ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಕಲಿತಾ ಇದ್ದೀವತ್ತಂದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಎಂತಹ ಭಾವನೆಗಳನ್ನು ಅಳವಡಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರಂಥ ಸಿಂಪತಿ, ಸಹಾನುಭೂತಿ, ಬಡವರ ಬಗ್ಗೆ ಕಾಳಜಿ, ಪ್ರೀತಿ, ಧೈರ್ಯವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಸ್ವಾಮಿ ವಿವೇಕಾನಂದರಂಥ ಮಹಾನ್ ವ್ಯಕ್ತಿಗಳ ಪಾಠವನ್ನು ಕಲಿತುಕೊಂಡದ್ದು ಸಾರ್ಥಕ ಆಗ್ತೈತಿ. ಓಕೆ, ನೆಕ್ಸ್ಟ್ ಪ್ಯಾರವನ್ನು ನೋಡೋಣ ವಿದ್ಯಾರ್ಥಿಗಳೇ. He made a speech in the Great Hall of Columbus in the Parliament of Religions at Chicago on 11th September 1893. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ಒಂದು ಧರ್ಮ ಸಂಸತ್ತಿನೊಳಗೆ ಕೊಲಂಬಸ್ನ ಮಹಾಸಭಾಂಗಣದಲ್ಲಿ ಭಾಷಣ ಮಾಡಿದರು. ಅವರು ಏನಂತ ಮಾಡ್ತಾರಪ್ಪ ಅಂತಂದ್ರೆ, ಹಿ ಬಿಗ್ಯಾನ್ ಹೀಸ್ ಅಡ್ರೆಸ್ ವಿತ್ ದ ವರ್ಡ್ಸ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅವರು ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾರಂತಂದ್ರೆ, ಅಮೇರಿಕಾದ ಸಹೋದರಿಯರು ಮತ್ತು ಸಹೋದರರೇ ಎಂಬ ಪದಗಳಿಂದ ಅವರು ಪ್ರಾರಂಭವನ್ನು ಮಾಡ್ತಾರೆ. ಇಮಿಡಿಯೇಟ್ಲಿ ದೇರ್ ವಾಸ್ ಅ ಥಂಡರಸ್ ಅಪ್ಲಾಸ್ ಫ್ರಾಮ್ ದ ವ್ಯಾಸ್ಟ್ ಆಡಿಯನ್ಸ್ ಆ್ಯಂಡ್ ಇಟ್ ಲಾಸ್ಟೆಡ್ ಫಾರ್ 2 minutes. ತಕ್ಷಣವೇ ವಿಶಾಲವಾಗಿರ್ತಕ್ಕಂಥ ಚಪ್ಪಾಳೆಯ ಗುಡುಗು ಅಲ್ಲೇನಾಗ್ತೈತಿಪ್ಪ ಅಂತಂದ್ರೆ ಮೊಳಗ್ತೈತಿ. 1-2 ನಿಮಿಷಗಳ ಕಾಲ ಅಪ್ರೇಕ್ಷಕರಿಂದ ಅಲ್ಲಿ ಚಪ್ಪಾಳೆಯ ಗುಡುಗು ಮೊಳಗ್ತೈತಿ. ದ ಸ್ವಾಮಿ ಸ್ಪೋಕ್ ಆಫ್ ದ ರಿಲಿಜಿಯನ್ ದಟ್ ವಾಸ್ ವೆರಿ ವ್ಯಾಸ್ಟ್ ಆ್ಯಸ್ ದ ಸ್ಕೈ ಆ್ಯಂಡ್ ಡೀಪ್ ಆ್ಯಸ್ ದ ಓಸಿಯನ್. ಸ್ವಾಮಿ ವಿವೇಕಾನಂದರು ಆಕಾಶದಷ್ಟು ವಿಶಾಲವಾದ ಮತ್ತು ಸಾಗರದಷ್ಟು ಆಳವಿರುವ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಅದರ ಸಲುವಾಗಿ ಏನಾಗ್ತೈತಿಪ್ಪ ಅಂತಂದ್ರೆ ಅಲ್ಲಿ ಬಹಳಷ್ಟು ಪ್ರೇಕ್ಷಕರಿಂದ ಇವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೋತಾರು ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಫರ್ದರ್ ಹಿ ಥ್ಯಾಂಕ್ಡ್ ಆಲ್ ದೋಸ್ ಹೂ ಹ್ಯಾಡ್ ಅಸೆಂಬ್ಲ್ಡ್ ದೇರ್.
ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಅವರು ಮುಂದೆ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಕೂಡ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಧನ್ಯವಾದಗಳನ್ನು ಹೇಳ್ತಾರ, ಥ್ಯಾಂಕ್ಸನ್ನು ಹೇಳ್ತಾರ. ನೆಕ್ಸ್ಟ್ ಒನ್, ಹಿ ರೆಫರ್ಡ್ ಟು ದ ಇಂಡಿಯನ್ಸ್ ಆಫ್ ಆಲ್ ಕ್ಲಾಸಸ್ ಆ್ಯಂಡ್ ಸೆಕ್ಟ್ಸ್. ಅವರು ಎಲ್ಲ ವರ್ಗಗಳು ಮತ್ತು ಪಂಗಡಗಳ ಭಾರತೀಯರನ್ನು ಕೂಡ ಉಲ್ಲೇಖಿಸ್ತಾರು. ಅಲ್ಲಿ ಯಾವುದೇ ಕೂಡ ಜಾತಿಯ ಬಗ್ಗೆ ಧರ್ಮದ ಬಗ್ಗೆ ಅವರು ಪ್ರತ್ಯೇಕವಾಗಿ ಮಾತನಾಡಂಗಿಲ್ಲ. He said about the Hindu religion that in the true sense it embraced all humanity. ನಿಜವಾದ ಅರ್ಥದಲ್ಲಿ ಅದು ಎಲ್ಲ ಮಾನವೀಯತೆಯನ್ನು ಸ್ವೀಕರಿಸಿದೆ ಎಂದು ಅವರು ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರ. ಹಿಂದೂ ಧರ್ಮ ಎಲ್ಲ ಜಾತಿಗಳನ್ನು ಒಳಗೊಂಡೈತಿ ಅಂತಕ್ಕಂಥ ಮಾತನ್ನಲ್ಲಿ ವ್ಯಕ್ತಪಡಿಸ್ತಾರ. ಆ್ಯಂಡ್ ಡಿಕ್ಲರ್ಡ್, I am proud to belong to a religion which has taught the world both tolerance and universal acceptance. ಸ್ವಾಮಿ ವಿವೇಕಾನಂದರು ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಎಲ್ಲ ಧರ್ಮದ ಹಿಂದೂ ಧರ್ಮ ಏನು ಮಾಡೈತಿ, ಎಲ್ಲ ಮಾನವೀಯತೆಯನ್ನು ಸ್ವೀಕರಿಸೈತಿ ಮತ್ತು ಜಗತ್ತಿಗೆ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರ ಎರಡನ್ನೂ ಕಲಿಸಿದ ಧರ್ಮಕ್ಕೆ ನಾನು ಕೂಡ ಸೇರಿದವನಾಗೇನಿ ಅನ್ನೋದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಐತಿ ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ವಿ ಬಿಲೀವ್ ನಾಟ್ ಓನ್ಲಿ ಇನ್ ಅ ಯೂನಿವರ್ಸಲ್ ಟಾಲರೆನ್ಸ್ ಬಟ್ ವಿ ಅಕ್ಸೆಪ್ಟ್ ಆಲ್ ರಿಲಿಜಿಯನ್ಸ್ ಆ್ಯಸ್ ಟ್ರೂ. ಅವರು ಬಹಳಷ್ಟು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ತಾವು ಕೂಡ ಒಬ್ಬರು ಹಿಂದೂ ಧರ್ಮದಲ್ಲಿ ಜನಿಸಿದ ಸಲುವಾಗಿ ಇವರು ಹೆಮ್ಮೆಯನ್ನು ಪಡ್ತಾರೆ. ನಾವು ಎಲ್ಲ ಧರ್ಮಗಳನ್ನು ಸತ್ಯವೆಂದು ಸ್ವೀಕರಿಸುತ್ತೇವೆ ಅಂತ ಕೂಡ ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಎಲ್ಲ ಧರ್ಮಗಳು ಕೂಡ ಸತ್ಯವೇ, ಆದರೆ ಯಾವುದೇ ಧರ್ಮದ ಬಗ್ಗೆ ಭೇದ ಭಾವ ಇಲ್ಲ ಅಂತಕ್ಕಂಥ ಮಾತನ್ನು ಇವರು ಅಲ್ಲಿ ಹೇಳ್ತಾರೆ. ಈ ಮಾತುಗಳು ಏನಾಗ್ತಾವಪ್ಪ ಅಂತಂದ್ರೆ ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಾವ. ನೆಕ್ಸ್ಟ್ ಒನ್, ಹಿ ಅಬ್ಸರ್ವ್ಡ್ ದ್ಯಾಟ್ ದ ಡಿವಿಷನ್ಸ್ ಇನ್ ಸೊಸೈಟಿ ಬೇಸ್ಡ್ ಆನ್ ರಿಲಿಜಿಯನ್ ಹ್ಯಾಸ್ ರಿಸಲ್ಟೆಡ್ ಇನ್ ಹ್ಯೂಮನ್ ಹಾರ್ಟ್. ಧರ್ಮದ ಆಧಾರದ ಮೇಲೆ ಸಮಾಜದಲ್ಲಿರ್ತಕ್ಕಂಥ ವಿಭಜನೆಗಳು ಮಾನವ ದ್ವೇಷಕ್ಕನ ಕಾರಣ ಆಗ್ಯಾವು ಅಂತ ಹೇಳಿ ಅವರು ಗಮನಿಸ್ತಾರ. ಯಾರು? ಸ್ವಾಮಿ ವಿವೇಕಾನಂದರು. ಓಕೆ, ನೆಕ್ಸ್ಟ್ ಪ್ಯಾರವನ್ನು ನೋಡೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರದಲ್ಲಿ ಏನೈತಿ ಅಂತಕ್ಕಂಥದ್ದನ್ನು ಎಲ್ಲರೂ ಫಿಂಗರ್ ಟಚ್ ಮಾಡಿರಿ. ಓಕೆ, ಲಿಸನ್ ಹಿಯರ್. ಹಿ ಫೆಲ್ಟ್ ದ್ಯಾಟ್ ಹ್ಯೂಮನ್ ಸೊಸೈಟಿ ವುಡ್ ಬಿ ಫಾರ್ ಮೋರ್ ಅಡ್ವಾನ್ಸ್ಡ್ ವೆನ್ ದೇರ್ ವರ್ ನೋ ಡಿವಿಜಿಯನ್ಸ್. ಯಾವುದೇ ವಿಭಜನೆಗಳಿಲ್ಲದಿದ್ದಾಗ ಮಾನವ ಸಮಾಜವು ಹೆಚ್ಚು ಏನಾಗ್ತೈತಪ್ಪ ಅಂತಂದ್ರೆ ಮುಂದುವರಿತೈತಿ, ಡೆವಲಪ್ ಆಗ್ತೈತಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಭಾವಿಸ್ತಾರೆ. ಸ್ವಾಮಿ ವಿವೇಕಾನಂದ ಎಕ್ಸ್ಪ್ರೆಸ್ಡ್ ಹೀಸ್ ಹೋಪ್ ಸೇಯಿಂಗ್ ದ್ಯಾಟ್ ದ ಟೈಮ್ ಫಾರ್ ಡ್ರೈವಿಂಗ್ ಅವೇ ದೀಸ್ ಎವಿಲ್ ಫೋರ್ಸಸ್ ಇನ್ ಸೊಸೈಟಿ ಹ್ಯಾಡ್ ಕಮ್. ಸಮಾಜದಲ್ಲಿರುವ ಈ ದುಷ್ಟ ಶಕ್ತಿಗಳನ್ನು ಓಡಿಸುವ ಸಮಯ ಈಗ ಬಂದೈತಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಜಾತಿ ಅನ್ನುವಂಥ ಒಂದು ಪಿಡುಗು ಏನಿತ್ತಲ್ಲ ಹಿಂದೆ, ಅದು ಓಡಿಸುವಂಥದ್ದು ಈಗ ಕಾಲ ಬಂದೈತಿ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಹಿ ಟೋಲ್ಡ್ ದೆಮ್ ದ್ಯಾಟ್ ಎವ್ರಿಬಡಿ ಶುಡ್ ಡೆವಲಪ್ ಅ ಸೆನ್ಸ್ ಅ ಬ್ರದರ್ಹುಡ್ ಆ್ಯಂಡ್ ಲವ್ ಫಾರ್ ಈಚ್ ಅದರ್. ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿ ಪರಸ್ಪರವಾಗಿರ್ತಕ್ಕಂಥ ಸಹೋದರತ್ವ ಮತ್ತು ಪ್ರೀತಿಯ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಅವರು ಅಲ್ಲಿರ್ತಕ್ಕಂಥ ಜನರಿಗೆ ಸಂದೇಶವನ್ನು ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ದೇರ್ ವಾಸ್ ಅ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಅಪ್ರಿಷಿಯೇಷನ್ ಫ್ರಾಮ್ ದ ಪೀಪಲ್ ಆಫ್ ಅಮೇರಿಕಾ. ಅಮೇರಿಕಾದ ಜನರಿಂದ ಅಪಾರ ಗೌರವ ಮತ್ತು ಮೆಚ್ಚುಗೆಗೆ ಪಾತ್ರವಾಗ್ತಾರೆ. ಯಾರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರು. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಏನಾದರೂ ಅರ್ಥವಾಗಲಿಲ್ಲ ಅಂದರೆ ನೀವು ಕಾಮೆಂಟ್ ಮುಖಾಂತರ ಕೇಳ್ರಿ, ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ಯಾರವನ್ನು ನಾವು ನೋಡೋಣ. ಎಲ್ಲರೂ ಕೂಡ ಫಿಂಗರನ್ನು ಟಚ್ ಮಾಡಿರಿ. ಆಫ್ಟರ್ ಹೀಸ್ ರಿಟರ್ನ್ ಟು ಇಂಡಿಯಾ ಹೀ ಸ್ಪೆಂಟ್ ಹೀಸ್ ಅ ಟೈಮ್ ಪ್ರೀಚಿಂಗ್ ರಿಲಿಜಿಯಸ್ ಟಾಲರೆನ್ಸ್ ಆ್ಯಂಡ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಪುವರ್. ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಯಾರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿರ್ತಕ್ಕಂಥ ಧರ್ಮಸಭೆಯನ್ನು ಮುಗಿಸಿಕೊಂಡು ಭಾರತಕ್ಕೆ ಹಿಂದಿರುಗಿದ ನಂತರ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುವುದರಲ್ಲಿ ತಮ್ಮ ಸಮಯವನ್ನು ಕಳೀತಾರ ಮತ್ತು ಬಡವರ ಉನ್ನತಿಗಾಗಿ ಕೆಲಸವನ್ನು ಮಾಡ್ತಾರೆ ಅವರು. ಹಿ ಎಸ್ಟಾಬ್ಲಿಷ್ಡ್
ಬೇಲೂರು ಮಠ ಇನ್ 1898 which became the center of Ramakrishna mission with the motto work is worth it. This is more important students. ನೋಡಿರಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಭಾರತಕ್ಕೆ ಬಂದು 1898ರಲ್ಲಿ ಬೇಲೂರು ಮಠವನ್ನು ಸ್ಥಾಪಿಸ್ತಾರೆ. ಇದರ ಧ್ಯೇಯ ವಾಕ್ಯ ಏನಾಗಿರ್ತೈತಪ್ಪ ಅಂತಂದ್ರೆ ವರ್ಕ್ ಈಸ್ ವರ್ತ್ ಇಟ್, ಕಾಯಕವೇ ಕೈಲಾಸ, ಕೆಲಸವೇ ನಮಗೆ ಪೂಜೆಯನ್ನು ಮಾಡೋದು ದೇವರ ಅಂತಕ್ಕಂಥ ಧ್ಯೇಯ ವಾಕ್ಯವೊಂದಿಗೆ ಇವರು ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿತ್ತಂದ್ರೆ ಬೇಲೂರು ಮಠನಲ್ಲಿ ಇವರು 1898ರಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಅಲ್ಲಿ ಯಾಕಪ್ಪ ಅಂತಂದರೆ ಇವರು ತಮ್ಮ ಗುರುಗಳಾದ ರಾಮಕೃಷ್ಣ ಮಿಷನ್ ಅಂದರೆ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿಯೇ ಕೂಡ ಅವರು ಒಂದು ಮಿಷನನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಓಕೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್. ಇಲ್ಲಿ ಬರ್ತಕ್ಕಂಥದ್ದು ಈ ಪ್ಯಾರಾಗ್ರಾಫಲ್ಲಿ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಟಾಪಿಕಲ್ಲಿ ಒಂದು ಕ್ವಶನ್ ನಿಮಗೆ ಬರ್ತದೆ. ಓಕೆ, ಕೊನೆಯ ಪ್ಯಾರಾದಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂತಂದ್ರೆ ಕೊನೆಯ ಪ್ಯಾರಾದಲ್ಲಿ ಬರ್ತಕ್ಕಂಥದ್ದು. ಓಕೆ, ಲಿಸನ್ ಇಯರ್, ಟಚ್ ಆಲ್ ಆಫ್ ಯು. Though he had only a short span of life on earth, the essence of his words have been inspiring men and women throughout the world. ಸ್ವಾಮಿ ವಿವೇಕಾನಂದರು ಭೂಮಿಯ ಮೇಲೆ ಅಲ್ಪಾವಧಿಯ ಜೀವಿತಾವಧಿಯನ್ನು ಹೊಂದಿರ್ತಾರೆ. ಅವರ ಮಾತುಗಳು ಸಾರವು ಪ್ರಪಂಚಾದ್ಯಂತ ಪುರುಷರು ಮತ್ತು ಮಹಿಳೆಯರಿಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಇಂದಿನ ತನ್ನ ಸ್ಫೂರ್ತಿಯನ್ನು ನೀಡ್ತಕ್ಕಂಥ ಮಾತುಗಳು ಅವರು ಆಗ್ಯಾವು. ನಾವು ಕೇಳ್ತೀವಿ ಸ್ವಾಮಿ ವಿವೇಕಾನಂದರ ಮಾತನ್ನು, ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲದಿರಿ ಅಂತಕ್ಕಂಥ ಸಂದೇಶವನ್ನು ಜಗತ್ತಿನ ಯುವಕರಿಗೆ ನೀಡ್ತಾರೆ. ಅವರೇ ಯಾರಪ್ಪ ಅಂತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು. ಓಕೆ, ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇನ್ನೂ ಕೂಡ ಎಷ್ಟು ಕಲಿತರೂ ಕೂಡ ಕಡಿಮೆ ಅಂತ ನನಗೆ ಅನ್ನಿಸ್ತೈತಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಟಾಪಿಕನ್ನು ನೋಡಿದ್ದೀವಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮಗೆ ಇದರ ಕ್ವಶನ್ ಆನ್ಸರ್ಸ್ಗಳನ್ನು ಸೆಂಡ್ ಮಾಡ್ತೀನಿ. ಓಕೆ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆ, ಕಾಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.